ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ವಿಷಯ ಏನಪ್ಪ ಅಂದರೆ ಸರ್, 24ಗೆ ಸ್ವಾಗತ. ಸರ್, ಈ ಹೊನಗಾ ಒಂದು ಗ್ರಾಮೀಣ ಕ್ಷೇತ್ರದಲ್ಲಿ ಇದು ನರೇಗಾದಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಏನೋ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀರಂತ. ಆ ಹೆಲ್ತ್ ಕ್ಯಾಂಪ್ದ ಮೇನ್ ಉದ್ದೇಶ ಮತ್ತು ಅದರದ ಏನು ಸದುಪಯೋಗ ಸರ್, ಅದ್ರ ಬಗ್ಗೆ ಒಂದು ಸ್ವಲ್ಪ ಜನರಿಗೆ ನೀವು ಏನು ಹೇಳಿ ಬಯಸ್ತೀರಿ? ನರೇಗಾ ಅಂತಲ್ಲ ಸರ್, ಇದು ಆ್ಯಕ್ಚುಲಿ ಗ್ರಾಮೀಣ ಎಲ್ಲೆಲ್ಲಿ TB ಕೇಸ್ ಜಾಸ್ತಿ ಇದಾವಲ್ಲ ಅಲ್ಲಿ ಒಂದು ಕ್ಯಾಂಪ್ ಮಾಡ್ತೀವಿ ನಾವು. ಎಕ್ಸ್ರೇ ಕ್ಯಾಂಪ್ ಮಾಡ್ತಿದ್ವಿ. ಸದ್ಯಕ್ಕೆ 100 days TB ಪ್ರೋಗ್ರಾಮ್ ಅಂತ ಬರುತ್ತೆ ಇದು. ಸೊ ಎಲ್ಲಿ ಜಾಸ್ತಿ TB ಕೇಸ್ ಇದಾವಲ್ಲ ಅಲ್ಲಿ ಜನರಿಗೆಲ್ಲ ಮುಂಚೆನೇ ಹೇಳ್ತೀವಿ, ಈ ಥರ ಕ್ಯಾಂಪ್ ಇದೆ ಅಂದ್ಬಿಟ್ಟು, ಎಕ್ಸ್ರೇ ಎಲ್ಲ ಮಾಡ್ತೀವಿ ಅಂದ್ಬಿಟ್ಟು ಹೇಳಿಬಿಟ್ಟು ಅವ್ರನ್ನ ಆ ದಿನ ಬರ್ಲಿಕ್ಕೆ ಹೇಳ್ತೀವಿ. ಬಂದುಬಿಟ್ಟು ಎಕ್ಸ್ರೇ ಮಾಡಿಸ್ತೀವಿ. ಎಕ್ಸ್ರೇ ಆದ ತಕ್ಷಣ ಕಂಪ್ಯೂಟರ್ ಜನರೇಟರ್ ಇರುತ್ತೆ, ರಿಪೋರ್ಟ್ ಬರುತ್ತೆ. ಅಕಸ್ಮಾತ್ ಏನಾದರೂ ಪಾಸಿಟಿವ್ ಅಂತಂದರೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಇಮಿಡಿಯೇಟ್ಲಿ. ಸೊ ಇದು ಮಾರ್ಚ್ 24ರಿಂದ ನಡೀತಾ ಇದೆ. 100 days TB ಪ್ರೋಗ್ರಾಮಲ್ಲಿ ನಡೀತಾ ಇದೆ ಇದು. ಸೊ ಅದೇ ಈಗ ಹೊನಗದಲ್ಲಿ ಜಾಸ್ತಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇಂಡಸ್ಟ್ರಿಯಲ್ ಏರಿಯಾ ವರ್ಕರ್ಸ್ ಇರೋದ್ರಿಂದ ಇಲ್ಲಿ ಸ್ವಲ್ಪ TB ಕೇಸ್ ಜಾಸ್ತಿ ಇರೋ ಲಕ್ಷಣಗಳು ಇರ್ತವೆ. ಸೊ ಎಲ್ಲೆಲ್ಲಿ ನಾವು ಸ್ತಂಭ ನೋಡ್ಬೋದು ಅಥವಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನೋಡ್ಬೋದು. ಸೊ ಈ ಅಂತ ಏರಿಯಾದಲ್ಲಿ ಸ್ವಲ್ಪ TB ಕೇಸ್ ಜಾಸ್ತಿ ಇರ್ತವೆ. ಸೊ ಇದು ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಸೊ ನಾವು ಇದು ಮಾಡ್ತೀವಿ ಸರ್. ಅದೇ ಇದು ನರೇಗಾ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಅಷ್ಟೇ? ಇಲ್ಲ ಸರ್, ಎಲ್ಲರಿಗೂ ನರೇಗಾ ಅಂತಲ್ಲ, ನಾವು PH ಸೆಂಟರ್ ಪಾಪ್ಯುಲೇಷನ್ ಎಷ್ಟು ಬರುತ್ತೆ ಅವ್ರಿಗೆಲ್ಲರಿಗೂ ನಾವು ಮುಂಚೆನೇ ಇನ್ಫಾರ್ಮ್ ಮಾಡಿಬಿಟ್ಟು ಸೊ ಎಲ್ಲರಿಗೂ ಬರೋಕ್ಕೆ ಆಲ್ಮೋಸ್ಟ್ ಯಾರು ಅಂದರೆ ಜಾಸ್ತಿ ಕೆಮ್ಮಿದೆ, 14 ದಿನಕ್ಕೆ ಜಾಸ್ತಿ ಯಾರು ಕೆಮ್ಮಿದೆ, ಆ ಥರ ಸಿಂಟಮ್ ಇರ್ತಾವಲ್ಲ, ನೈಟ್ ಸ್ವೆಟ್ಸು, ರಾತ್ರಿ ಸ್ವಲ್ಪ ಬೆವರು ಬಂದಂಗೆ ಆಗೋದು, ಜ್ವರ ಇರೋದು, ಸೊ ಅಂಥ ಸಿಂಟಮ್ ಇರೋ ಪೇಷಂಟ್ಸ್ಗೆಲ್ಲ ಕರೆದುಬಿಟ್ಟು ನಾವು ಎಕ್ಸ್ರೇ ಮಾಡ್ತೀವಿ. ಅಂದರೆ ಅವ್ರಿಗೆ ಮತ್ತು ಆಮೇಲೆ ಟ್ರೀಟ್ಮೆಂಟ್? ಎಸ್ ಸರ್, ಪಾಸಿಟಿವ್ ಬಂತಂದರೆ ನಾವು ಫ್ರೀ ಆಫ್ ಕಾಸ್ಟು ಮತ್ತು ಇನ್ಸೆಂಟಿವ್ ಇರುತ್ತೆ ಅವ್ರಿಗೆ, ಅದಕ್ಕೆಲ್ಲ ಮಾಡ್ತೀವಿ. ಮತ್ತು ಇದರಲ್ಲಿ ನರೇಗಾದಾಗ ಕೆಲಸ ಮಾಡ್ತಾರೆ ಅವ್ರ ಮಕ್ಕಳಿಗೂ ಎಲ್ಲರೂ ಸರ್, ಯಾರು ಸಿಂಟಮ್ ಇರುತ್ತೆ ಇವ್ರಿಗೆ ಅಂತಲ್ಲ, ಯಾರ್ಯಾರು ಸಿಂಟಮ್ ಇರುತ್ತಲ್ಲ ಅವ್ರಿಗೆ ಎಲ್ರಿಗೂ ಬರುತ್ತೆ. ನರೇಗಾದವ್ರಿಗೂ ಬರುತ್ತೆ, ನಾನ್ ನರೇಗಾದವ್ರು. ಇದು ಯಾವಾಗಲೂ ಚೆನ್ನಾಗಿರುತ್ತೆ ಮತ್ತು ಇದು ಯಾವಾಗ ಎಲ್ಲಿವರೆಗೆ ಇರ್ತದೆ ಸರ್? ಸರ್, ಈಗ 100 days TB ಪ್ರೋಗ್ರಾಮ್ವರೆಗೂ ಮಾಡ್ತಾಯಿದ್ದೀವಿ ನಾವು ಸದ್ಯಕ್ಕೆ. ಮುಂಚೆಲ್ಲ ಕ್ಯಾಂಪ್ ಬೇಸ್ ಮಾಡ್ತಿದ್ವಿ. ಇವಾಗ PSC ಅಂದರೆ ಕ್ಯಾಂಪ್ ಯಾವ ಏರಿಯಾದಲ್ಲಿ ಜಾಸ್ತಿ ಇದಾವಲ್ಲ ಆ ಬೇಸ್ ಮಾಡ್ತಾ ಇದೀವಿ ಸದ್ಯಕ್ಕೆ. ಸೊ ಅದು ಮಾರ್ಚ್ 24ರಿಂದ ಸ್ಟಾರ್ಟ್ ಆಗಿದೆ, ಜುಲೈ ಮಟ್ಟ ಇರುತ್ತೆ ಸರ್ ಇದು. ಸೊ ಒಟ್ಟಿನಲ್ಲಿ ಇದರ ಬಗ್ಗೆ ಅಂತ ಈ ಒಂದು ಕ್ಯಾಂಪ್ಗೆ ಲೋಕಲ್ ಮಂದಿಗೆ ಬರಬೇಕಾದ್ರೆ ನೀವು ಏನು ಮೆಸೇಜ್ ಏನು ಹೇಳ್ತಾರೆ ಸರ್ ಜನತೆಗೆ? ಯಾರಿಗೆ 14 ದಿನ ಮೇಲ್ಪಟ್ಟು ಕೆಮ್ಮಿದೆ ಮತ್ತು ಜ್ವರ ಇದೆ, ರಾತ್ರಿ ಬೆವರು ಬಂದಂಗೆ ಆಗ್ತಿದೆ, ತೂಕ ಕಡಿಮೆ ಆಗ್ತಿದೆ, ಅಂಥವ್ರೆಲ್ಲ ಬಂದುಬಿಟ್ಟು ನಮ್ಮ PH ಸೇರಿ ಹೊನಗಾದಲ್ಲಿ ಸದ್ಯಕ್ಕೆ ಇವತ್ತು ಕ್ಯಾಂಪ್ ನಡೀತಾ ಇದೆ. ಇದೇ ಥರ ಬೇರೆ ಏರಿಯಾದಲ್ಲೂ ಕ್ಯಾಂಪ್ ಇರ್ತವೆ. ಆಯಾ ಆರೋಗ್ಯ ಇಲಾಖೆ ಅಥವಾ PHC ಅವ್ರಿಗೆ ಹೋಗಿಬಿಟ್ಟು ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು ಯಾವುದೇನೇ ಇರುತ್ತೆ ಅಲ್ಲಿ ಹೋಗಿಬಿಟ್ಟು ಅದನ್ನ ಎಕ್ಸ್ರೇ ಮಾಡಿಸ್ಬೇಕಾಗಿ ನಾವು ವಿನಂತಿ ಮಾಡ್ತೀನಿ. ನಮ್ಮ ಪರಿಚಯ? ನನ್ನ ಹೆಸರು ಡಾಕ್ಟರ್ ಶಿವಪ್ರಭು ಸೌದಿ ಅಂದ್ಬಿಟ್ಟು, ನಾನು PHC ಹೊನಗಾ ಮೆಡಿಕಲ್ ಆಫೀಸರ್ ಆಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.